ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡುತ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಅಪ್ಡೇಟ್ಗೆ ಸ್ವಾಗತ. ಟಿ ನೀಟ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ವಿದ್ಯಾರ್ಥಿಗಳು ಏನು ಕೂಡ ಮಾಡಬೇಕು, ರಿಸಲ್ಟ್ ಯಾವಾಗ, ಲೇಟೆಸ್ಟ್ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ತಾತ್ಕಾಲಿಕ ಫಲಿತಾಂಶ ಅನೌನ್ಸ್ಮೆಂಟ್ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಬಿಕಾಸ್ ಅಲ್ಲಿ ಸಾಕಷ್ಟು ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದಿತ್ತು. ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ವಿಧಾನಸೌಧದಲ್ಲಿ. ಬಿಕಾಸ್ ಏನಂದ್ರೆ ಸೀಟ್ಗಳು ಕೂಡ ಅರೌಂಡ್ 29,000ಕ್ಕೂ ಹೆಚ್ಚು ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದಿದ್ದಾವೆ. ಬಟ್ ನಿಮಗೆ ಇದು ಯೂಶಲಿ ವರ್ಷ ಈ ರೀತಿ ಕೂಡ ಆಗುತ್ತೆ. ಇದೇ ಮೊದಲ ಬಾರಿ ಇಷ್ಟೊಂದು ಸೀಟ್ಗಳು ಮಿಕ್ಕಿದಾವೆ ಅಂತ ಇಲ್ಲ. ಬಿಕಾಸ್ ಸೀಟ್ಗಳು ಜಾಸ್ತಿ ಆಗುತ್ತೆ, ಹಾಗಾಗಿ ಮಿಕ್ಕಿದಾವೆ. ನಾಳೆವರೆಗೂ ಟೈಮ್ ಇದೆ. ನಾಳೆವರೆಗೂ ನೀವು ಮಾಡಿಫಿಕೇಶನ್ ರೀಅರೇಂಜ್ ಮಾಡಬಹುದು. ನಿಮಗೆ ಅಲ್ಲಿ ಮಾಕ್ ರಿಸಲ್ಟ್ ಬಂದಿರೋದೇ ಫೈನಲ್ ಆಗಿ ಬರಬೇಕಾಗುತ್ತೆ. ಅಂದ್ರೆ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇನ್ ಕೇಸ್ ಸಾಕಷ್ಟು ಹೆಚ್ಚು ವಿದ್ಯಾರ್ಥಿಗಳು ಬದಲಾವಣೆ ಕೂಡ ಮಾಡಿದ್ರೆ ಮಾತ್ರ ನಿಮಗೆ ಅಲ್ಪ ಸ್ವಲ್ಪ ಬದಲಾವಣೆ ಕೂಡ ಆಗ್ಬೋದು. ಇಲ್ಲಾಂದ್ರೆ ಆಲ್ಮೋಸ್ಟ್ ಮಾಕ್ಗೂ ಇದಕ್ಕೂ ಇರುತ್ತೆ. ಇಲ್ಲಿ ಚಾಯ್ಸ್ ಎಂಟ್ರಿ ನಿಮಗೆ ಆಫ್ಟರ್ ಫೈನಲ್ ರಿಸಲ್ಟ್ ನ ಒಂದು 2 ಡೇಸ್ ಆದ್ಮೇಲೆ ನಿಮಗೆ ಬಿಡೋ ಸಾಧ್ಯತೆ ಕೂಡ ಇದೆ. ನಾಳೆ ಎಂಡ್ ಆದ್ರೆ ನಾಡಿದ್ದು ಅಥವಾ ನಾಡಿದ್ದು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಬಹುದು. ರಿಸಲ್ಟ್ ಏನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ನಂತರದಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಮೇನ್ ಥಿಂಗ್ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಿರೋದು ಚಾಯ್ಸ್ 1, ಚಾಯ್ಸ್ 4 ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಈ ಹಿಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ನೀವು ಬೇಕಾದ್ರೆ ಮತ್ತೆ ಹೋಲ್ಡ್ ಮಾಡಿ ಥರ್ಡ್ ರೌಂಡ್ ವರೆಗೂ ಹೋಗಬಹುದಿತ್ತು. ಈಗ ಅಂತ ಆಯ್ಕೆಗಳನ್ನ ಕೊಟ್ಟಿಲ್ಲ. ಬಿಕಾಸ್ ಸಾಕಷ್ಟು ವರ್ಷ ಹಿಂದೆ ರೂಲ್ಸ್ ಇತ್ತು, ಈಗ ಚೇಂಜಸ್ ಕೂಡ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸೆಕೆಂಡ್ ರೌಂಡ್ ಅಲ್ಲಿ ಏನಿತ್ತು ಅಂದ್ರೆ ನಿಮ್ಮ ಸೀನಿಯರ್ಸ್ ಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಅವರು ಯಾವುದೇ ರೀತಿ ಕಾಲೇಜ್ಗಳನ್ನ ಆಡ್ ಮಾಡಕ್ ಆಗ್ತಾ ಇರಲಿಲ್ಲ. ಜಸ್ಟ್ ರೀಅರೇಂಜ್ ಮಾಡಬಹುದಿತ್ತು. ಬಟ್ ಈ ಬಾರಿ ಹೊಸದಾಗಿ ಆಡ್ ಕೂಡ ಮಾಡಬಹುದು ನಿಮ್ಮನ್ನ. ಪ್ಲಸ್ ಲಾಸ್ಟ್ ಬಾರಿ ಯಾವ ರೀತಿ ಇತ್ತು ಅಂದ್ರೆ ಇನ್ ಕೇಸ್ ನೀವು ರಿಸಲ್ಟ್ ಬಂದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಇರ್ತಾ ಇತ್ತು. ಅಲ್ಲಿ ಬೇಕಾದ್ರೆ ನೀವು ನೀವು ಹೋಲ್ಡ್ ಮಾಡಬೇಕಾದ್ರೆ ಥರ್ಡ್ ರೌಂಡ್ಗೆ ಹೋಗಬಹುದು, ವಿತೌಟ್ ಹೋಲ್ಡ್ ಕೂಡ ಹೋಗಬಹುದಿತ್ತು. ಈಗ ಆ ರೀತಿ ಇಲ್ಲ. ಚಾಯ್ಸ್ 1 ಅಥವಾ ಚಾಯ್ಸ್ 4 ನ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಒಂಥರ ಸಮಸ್ಯೆ ಕೂಡ ಆಗಿದೆ. ನೀವು ಒಂದು ಆಯ್ಕೆ ಮಾಡಬೇಕಾಗುತ್ತೆ. ಡ್ಯೂರಿಂಗ್ ನಾನು ಇಂಜಿನಿಯರ್ ಮಾಡಬೇಕಾದ್ರೆ ನಾನು ಕೂಡ ಫಸ್ಟ್ ರೌಂಡ್ ಅಲ್ಲಿ ಒಂದು ಸೀಟ್ ಅಂತ ತೆಗೆದುಕೊಂಡಿದ್ದೆ, ಸೆಕೆಂಡ್ ರೌಂಡ್ ತೆಗೆದುಕೊಂಡಿದ್ದೆ. ಸೆಕೆಂಡ್ ರೌಂಡ್ ಅಲ್ಲಿ ತೆಗೆದುಕೊಂಡಿದ್ದ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದೆ. ಈ ರೀತಿ ಮಾಡಬಹುದಿತ್ತು. ಬಟ್ ಈಗ ಆ ರೀತಿ ಇಲ್ಲ. ಈಗ ನೀವು ಚಾಯ್ಸ್ 1, ಚಾಯ್ಸ್ 4 ನ ಮಾಡಬಹುದು. ಇನ್ನ ಥರ್ಡ್ ರೌಂಡ್ಗೆ ಹೋಗೋರು ವಿತ್ ಕಂಡೀಷನ್ಸ್ ತೆಗೆದುಕೊಳ್ತಾರೆ. ಇಂತಿಷ್ಟು ಡೆಪಾಸಿಟ್ ಅಂತ ಇರುತ್ತೆ, ಇಂತಿಷ್ಟು ನಿಯಮ ಅಂತ ಇರುತ್ತೆ. ಅವರನ್ನು ಮಾತ್ರ ಥರ್ಡ್ ರೌಂಡ್ಗೆ ಕರ್ಕೊಳ್ತಾರೆ. ಥರ್ಡ್ ರೌಂಡ್ ಅಲ್ಲಿ ಸೀಟ್ಗಳು ಎಷ್ಟು ವೇಕೆಂಟ್ ಆಗಿ ಉಳಿದಿದ್ದಾವೆ ಅಂತ ಮಾಹಿತಿನ ಕೊಡ್ತಾರೆ. ಆಸ್ ಯೂಶುವಲ್ ಸೀಟ್ಗಳು ಕೂಡ ಉಳಿತವೆ. ಬಟ್ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾ ಸೀಟ್ಗಳು ವೇಕೆಂಟ್ ಆಗಿ ಉಳಿಯೋದಿಲ್ಲ. ಟಾಪ್ ಕಾಲೇಜ್ಗಳು ಆಲ್ಮೋಸ್ಟ್ ಫಿಲ್ ಅಪ್ ಆಗ್ತವೆ. ಮಿಡ್ ಲೆವೆಲ್ ಟೈರ್ 2 ಸಿಟಿಗಳಲ್ಲಿರೋ ಕಾಲೇಜುಗಳು ಮಿಡ್ ಲೆವೆಲ್ ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿತವೆ. ಇನ್ ಕೇಸ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಅವರು ಸೀಟ್ ಅಲಾಟ್ಮೆಂಟ್ ಆಗಿ ಅವರು ಹೋಗಿಲ್ಲ ಅಂದ್ರೆ ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ. ಬಟ್ ರಿಸ್ಕಿನೇ ಅನ್ಸುತ್ತೆ ಥರ್ಡ್ ರೌಂಡ್. ಬಿಕಾಸ್ ಯಾಕೆಂದ್ರೆ ಥರ್ಡ್ ರೌಂಡ್ ನೀವು ಆಪ್ಷನ್ ಕೂಡ ಮಾಡ್ತೀರಾ. ನೀವು ಸಿಕ್ಕಿದ್ರೆ ಕಡ್ಡಾಯವಾಗಿ ಅಡ್ಮಿಷನ್ಸ್ ಆಗಬೇಕು. ಇಲ್ಲಾಂದ್ರೆ ನಿಮಗೆ ಕ್ರಮ ಕೈಗೊಳ್ಳುತ್ತೀವಿ, FIR ಎಲ್ಲ ಆಗುತ್ತೆ ಅಂತ ಹೇಳಿ ಮಾನ್ಯ KE ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೀವು ಆ ರೀತಿ ಸೀಟ್ಗಳನ್ನ ವೇಟ್ ಮಾಡೋದು, ಸಿಕ್ಕಿದ್ರು ಹೋಗದೆ ಇರೋದು ಆ ರೀತಿ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಂಡು ತಯಾರಿ ಮಾಡ್ಕೊಳ್ಳಿ. ಯೂಶುವಲಿ ನಿಮಗೆ 2 ದಿನ ನಂತರ ಆಫ್ಟರ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ನಿಮಗೆ ಹಿಂದೆ ಲಾಸ್ಟ್ ಡೇಟ್ ಒಳಗಡೆ ಇವತ್ತೇ ನೀವು ಆದಷ್ಟು ಬೇಗ ಡಿಸೈಡ್ ಮಾಡ್ಕೊಂಡು ನಿಮಗೆ ಯಾವುದು ಬೇಕು ಅನ್ನೋದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಂತರದಲ್ಲಿ ನೀವು ಕಾಯೋದು, ವೆಯ್ಟ್ ಮಾಡೋದು ಸಮಸ್ಯೆ ಆಗಬಾರ್ದು. ಲೈಕ್ ಸಬ್ಮಿಟ್ ಕೂಡ ಮಾಡಿ, ನಂತರ ರಿಸಲ್ಟ್ ಕೂಡ ಬರುತ್ತೆ. ನಿಮ್ಮ ಆಯ್ಕೆನ ಚೂಸ್ ಮಾಡಿ. ಆದಷ್ಟು ಆರಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿ. ನೋಡ್ಕೊಳ್ಳಿ ನಿಮ್ಮ ರ್ಯಾಂಕಿಂಗ್ ಏನಿದೆ, ನಾನು ಯಾವ ಕಾಲೇಜ್ನ ಹಾಕೋಬೋದಾ ಇಲ್ವೋ, ಚೂಸ್ ಮಾಡ್ಬೋದಿಲ್ವೋ, ಅಥವಾ ನಿಮಗೆ ಸಿಕ್ಕಿರೋದು ಮಾರ್ಕಲ್ಲಿ ಸಿಕ್ಕಿರೋದು ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನೀವು ರೀಅರೇಂಜ್ ಕೂಡ ಮಾಡ್ಕೋಬಹುದು. ನೋಡ್ಕೊಂಡು ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.